ಬೆಂಗಳೂರಿಗೆ ಬರೋದು, ಮೋತಿಮಲ್ ಹತ್ರ ಹೋಗೋದು, ಕನಿಷ್ಕ ಹತ್ರ ಹೋಗೋದು, ಅಲ್ಲಿ ಯಾರು ಡೈರೆಕ್ಟರ್ ಸಿಗ್ತಾರೋ ಅವ್ರನ್ನ ಮೀಟ್ ಮಾಡೋದು. ಇದೆಲ್ಲದರ ಪರಿಣಾಮವಾಗಿ 95ರಲ್ಲಿ ಒಂದು ಸಾಕಿದ ಗಿಣಿ ಅಂತ ಪಿಕ್ಚರ್ ಮಾಡಿದೆ. ಯಾವಾಗ ಬಂದ್ರಿ? ಗರುಡನ್ಗೆ ಅಪ್ಪ ಅಲ್ಲ ಸರ್, ಗರುಡಪ್ಪ. ದಯವಿಟ್ಟು ಮೇಲೆ ನೀವು ನನ್ನ ನಂಬರ್ 2004 ಬಂದಾಗ ಅಷ್ಟೊಂದು ಸಿನಿಮಾ ಮಾಡಿದ್ದೀನಿ, ಅವಕಾಶಗಳು ಅವಾಗೆಲ್ಲ ಸಿಗ್ತಿರ್ಲಿಲ್ಲ. ಅವಾಗ ನನಗೆ ಒಂದು ಧಾರಾವಾಹಿಯಲ್ಲಿ ಅವಕಾಶ ಬರುತ್ತೆ. ನೀನು ಯಾವ ಮನೆಗೆ ಹೋಗಿ ಅದೇ ಆನು, ವಿಧಾನಸೌಧ ತುಂಬ ಮಧ್ಯಾಹ್ನ 1:00ವರೆಗೆ ಸಂಕ್ರಾಂತಿ ಆನು, ಯಾವ ಆಫೀಸ್ಗೆ ಹೋಗಿ ಸಂಕ್ರಾಂತಿ ಆನು, ಬ್ರೇಕ್ ಟೈಮ್ಗೆ ಅದು. ಅಂದ್ರೆ ಒಂದು 10-12 ಸಾವಿರ ಇಟ್ಕೊಂಡು ಬೆಂಗಳೂರಿಗೆ ಬಂದಿರ್ತೀರಾ. ಬಂದಾಗ ಹೌದು, ಆ ಜೀವನ ಎಷ್ಟು ಕಷ್ಟ ಆಯ್ತು ಇಡೀ ಸಂಸಾರದ ಜೊತೆ. ಅದೃಷ್ಟ ಎಷ್ಟು ಕೆಲಸ ಮಾಡ್ಬೇಕು ನೋಡ್ರಿ. ನಾನ್ಯಾಕೆ ನೆನಪಾಗ ಅವ್ರು ಹೇಳ್ಬೋದಿತ್ತಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ಗೆ, ನೋಡ್ರಿ ಈ ಥರ ಆಗೋಗಿದೆ, ಬೇರೆ ಯಾರಿದ್ದಾರೆ ನೋಡ್ರಿ ಅನ್ಬೋದಿತ್ತಲ್ಲ. ಅವರೆಲ್ಲ ನನ್ನ ಹೆಸರು ಹೇಳಿದ್ರು. 28 ದಿನ ಶೂಟಿಂಗು. ನನಗೆ 2 ದಿನ ರಜಾ ಕೊಡಪ್ಪ ದೇವರೇ ಅಂತ ದೇವರೆಲ್ಲ ಬೇಡ್ಕೊತಾ ಇದ್ದೆ ನಾನು. 28 ಡೇಸು 12,000 ತಗೊಂಬಂದಿದ್ದು. ಇಲ್ಲಿ ನಾನು 1.5 ಲಕ್ಷ ಕೊಟ್ಟು ಒಂದು ಕಾರ್ ತೊಗೊಳ್ಳೋದು, ಅಲ್ಲಿಂದ 6 ಲಕ್ಷ ಕೊಟ್ಟು ಒಂದು ಮನೆ ಲೀಸ್ಗೆ ಹಾಕ್ಸ್ಕೊಳ್ಳೋದು, ಆಮೇಲೆ 38-40 ಲಕ್ಷ ಕೊಟ್ಟು ಒಂದು ಫ್ಲ್ಯಾಟ್ ತೊಗೊಳ್ಳೋದು, ಅಲ್ಲಿವರೆಗೂ ಬಂದುಬಿಡ್ತು. ಅಪ್ಪಾಜಿ, ಒಂದು ಪ್ರಶ್ನೆ. ನೀವು ಮೊದಲೇ ಬಡತನದ ಕುಟುಂಬ ಅಂತ ಹೇಳ್ತಿದ್ರಿ, ಮನೇಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿಲ್ವಾ, ಇದೆಲ್ಲ ಮಾಡಬೇಡ ಅಂತ? ಅಲ್ಲ, ಅವ್ರಿಗೆ ವಿರೋಧಿಸ್ತಾ ಇದ್ರು ಅವಾಗವಾಗ, ಬಟ್ ನಾನು ಅದನ್ನೆಲ್ಲೇನು ಲೆಕ್ಕಕ್ಕೆ ತಗೋತಾ ಇರಲಿಲ್ಲ. ಆಮೇಲೆ ಸಂಪೂರ್ಣವಾಗಿ ತುಂಬ ಕಠೋರವಾಗಿ ವಿರೋಧಿಸ್ತಾ ಇರಲಿಲ್ಲ. ಬೈಯೋರಷ್ಟೇ. ಏನೋ ನನ್ನೇ ಯಾರೋ ಹೇಳಿದ್ರು, ನಿಮ್ಮ ಮಗ ಏನು ಬರೀ ನಾಟಕ ಕುಣಿತಾನೆ, ಏನೋ ಜೀವನದಲ್ಲಿ ಏನು ಇದಿಲ್ವಾ ಅದಿಲ್ವಾ ಹೇಳು ಅವನಿಗೆ ಹೆಂಗಂತ ಬಂದು ಹೇಳೋರು. ನನಗೆ ಗೊತ್ತಾಗೋದಲ್ಲ, ಇದರಲ್ಲೇನು ಹುರುಳಿಲ್ಲ ಅವ್ರು ಹೇಳೋದ್ರಲ್ಲಿ ಸುಮ್ಮನಿದ್ದೆ. ಅವರೇನು ಫೋರ್ಸ್ ಮಾಡ್ತಿರ್ಲಿಲ್ಲ. ಅಲ್ಲಲ್ಲೇ ಜನ ಹೊಳ್ತಾನೂ ಇದ್ರಲ್ಲ, ನಮ್ಮ ತಂದೆ ತಾಯಿ ಜೊತೆ ಚೆನ್ನಾಗಿ ನಾಟಕ ಮಾಡ್ತಾನೆ ನಿಮ್ಮ ಮಗ, ಅದು ಇತ್ತಲ್ಲ, ಅಂಥ ಏನು ವಿರೋಧ ಇರಲಿಲ್ಲ. ಅದು ಮಾಡ್ಕೊಳ್ಳಿ ಅವ್ನಿಗೇನು ಬೇಕು ಅವನು ಅಂತ. ಆಮೇಲೆ ಅವಾಗೆಲ್ಲ ಈ ಮಕ್ಕಳ ಭವಿಷ್ಯದ ಬಗ್ಗೆ ಅಷ್ಟೊಂದು ಕುತೂಹಲ ಇಲ್ಲಮ್ಮ. ಅಂದ್ರೆ ಇನ್ಕಮ್ ಅನ್ನೋದು ಬೇಕಿತ್ತಲ್ಲ ಅಪ್ಪಾಜಿ. ಅಂದ್ರೆ ಆ ಸಮಯದಲ್ಲಿ ಸ್ವಲ್ಪ ಹಣಕಾಸಿಗೆ ಪ್ರಾಬ್ಲಮ್ ಇತ್ತು. ಅಲ್ಲ, ಇನ್ಕಮಿಗೆ ಯಾವತ್ತೂ ಕೊರತೆ ಮಾಡಿಲ್ಲ ನಾನು. ಅದು ಇಟ್ಕೊಂಡೇ ಹೋಗ್ತಾ ಇದ್ದಿದ್ದು. ಈಗ ನಾನು ಸ್ವಂತ ಪ್ರೆಸಿಟ್ ಮೇಲೆ ಬಿಡಿ, ಅಷ್ಟೊತ್ತಿಗೆಲ್ಲ ನಮ್ಮ ತಮ್ಮದಿರು ಸ್ವಲ್ಪ ಕೈಗೆ ಬಂದಿದ್ರು, ಅವರು ನೋಡ್ಕೋತಿದ್ರು, ಅದು ಓಕೆ. ಅದಕ್ಕಿಂತ ಮುಂಚೆ ನಾವು ಬೇರೆ ಪ್ರೆಸ್ಸಲ್ಲಿ ಇರುವಾಗ ರಾತ್ರಿ 11 ಗಂಟೆ 10 ಗಂಟೆಯಿಂದ ಬೆಳಗಿನ 3 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು, ಕೆಲಸ ಬಿಡ್ತಾ ಇರಲಿಲ್ಲ. ನಾಟಕ ಹೋಗಿ ಒಂದಿನ ಅವ್ರ ಹತ್ರ ರಜೆ ತಗೊಳ್ಳೋದು, ತಮ್ಮ ಸಂಬಳ ಬರ್ತಾನೆ ಇತ್ತು. ನಾನು ಅದಕ್ಕೆ ಇದು ಮಾಡಿಕೊಂಡೆ. ಯಾವತ್ತೂ ನಾನು ನಾಟಕಕ್ಕೆ ಹಿಂದೆ ಹೋಗಿ ಯಾವತ್ತೂ ಮನೆಗೆ ದುಡಿಮೆಗೆ ತೊಂದರೆ ಆಗ್ದಂಗೆ ಮಾಡೇ ಇಲ್ಲ ನಾನು. ಎರಡೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ, ಬರೀ ಒಂದು 6 ಗಂಟೆ 7 ಗಂಟೆ 4 ಗಂಟೆ 5 ಗಂಟೆ ಅಷ್ಟೇ ನಿದ್ರೆ ಆಗ್ತಿತ್ತು. ಕಷ್ಟ ಆದ್ರೂ ಬಿಡ್ತಿರಲಿಲ್ಲ, ಎರಡೂ ಮೇಂಟೈನ್ ಮಾಡ್ತಿದ್ದೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ. ಮನೆ ಜವಾಬ್ದಾರಿ ನೋಡಿಕೊಂಡು, ನಾಟಕ ಮಾಡಿಕೊಂಡು, ನಾಟಕ ಹೇಳ್ಕೊಟ್ಕೊಂಡು, ನಾಟಕ ಬರ್ಕೊಂಡು, ಅವನ ಸಂಘಟನೆ ಮಾಡಿಕೊಂಡು ಒದ್ದಾಡ್ತಿದ್ದೆ. ಅದು 2005ರವರೆಗೂ ಬಂತು. ಇದರ ನಡುವೆ 85-86ರಲ್ಲಿ ಒಂದು ಹುಚ್ಚತ್ತು ನನಗೆ. ಸಿನಿಮಾ ಹೇಗೆ ಇರುತ್ತೆ, ಅದರೊಂದು ಮಾಡಬೇಕಲ್ಲ ಪಾತ್ರ. 85-86 ಅಂದ್ರೆ ಅವಾಗ ನೀವು ಬೆಂಗಳೂರಿಗೆ ಬರ್ತೀರಾ ಅಥವಾ ಹಾಸನಿಂದನೇ ಓಡೋದು? ಅಲ್ಲಿಂದನೇ. ನಾವು ಬೆಂಗಳೂರಿಗೆ ಬಂದೆ 2004 ಅಮ್ಮ. 2003-04 ಎಲ್ಲ ಸಾಧನೆಗಳು ಅಲ್ಲಿಂದನೇ. ಆವಾಗ 85-86ರಲ್ಲಿ ಬಂತು ಹುಚ್ಚು. ಹೆಂಗೆ ಮೀಟ್ ಮಾಡೋದು ಇಲ್ಲಿ ಬಂದು ಗೊತ್ತಿಲ್ಲ. ಸಿನಿಮಾ ಅವೆಲ್ಲ ಗೊತ್ತಿಲ್ಲ. ಒಂದ್ಸರಿ ನಮ್ಮ ಚಂದ್ರಾಯಪಟ್ಟಣದ ಜಾತ್ರಾ ಮಹೋತ್ಸವಕ್ಕೆ ವಿನೋದ್ ರಾಜು ಮತ್ತು ಲೀಲಾವತಿ ಅವ್ರನ್ನ ಕರೆಸಿದ್ರು. ನಾನು ಯಾರೋ ಸಿನಿಮಾದವ್ರು ಸಿಕ್ಬಿಟ್ರಲ್ಲ ಅಂತ ಫಸ್ಟ್ ಅವ್ರು ಸಿಕ್ಕಿದ್ದಲ್ಲ, ಸೀದಾ ಐಬಿಗೆ ಹೋಗಿ ವಿನೋದ್ ರಾಜ್ ಅವ್ರನ್ನ ಮೀಟ್ ಮಾಡಿ ಕಷ್ಟಪಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನಾನು ಈ ಥರ ಸಿನಿಮಾದಲ್ಲೆಲ್ಲ ಮಾಡಬೇಕು. ಅಯ್ಯೋ ನಾವೆಲ್ಲರೂ ಅವಕಾಶ ಕೊಡೋದಕ್ಕೆ ಆಗಲ್ಲ ರೀ, ನಾವು ಪ್ರೊಡ್ಯೂಸರ್ಸ್ ಅಲ್ಲ, ನೀವು ಬಂದು ಬೆಂಗಳೂರು ಡೈರೆಕ್ಟರ್ ಇದ್ದಾರೆ ಎಲ್ಲರ ಮೀಟ್ ಮಾಡಿ ಅಂದರು. ಸರ್ ನಿಮ್ಮ ಅಡ್ರೆಸ್ ಕೊಡಿ ಅಂದೆ. ಅವ್ರು ಯಾವುದೋ ಬೆಂಗಳೂರಲ್ಲಿ ಹೋಟ್ಲ್ ಅಡ್ರೆಸ್ ಕೊಟ್ಟರು, ಹೋಟೆಲ್ ಇನ್ಫೆಂಟ್ರಿ, ಹೋಟೆಲ್ ಪ್ರಶಾಂತ್ ಇನ್ಫೆಂಟ್ರಿ ರೋಡಲ್ಲಿ. ಅಲ್ಲಿ ಬಂದರು. ಫಸ್ಟ್ ಹೋಗಿ ಅವ್ರನ್ನ ಮೀಟ್ ಮಾಡಿದೆ. ಅಷ್ಟೊತ್ತಿಗೆ ಎಸ್ ನಾರಾಯಣ್ ಬಂದರು. ಅವ್ರು ಯಾವುದೋ ಪಿಕ್ಚರ್ ಮಾಡ್ತಿದ್ರು ಅನ್ಸುತ್ತೆ ಅವ್ರದ್ದು. ಬನ್ನಿರಿ ಅವಾಗವಾಗ ಒಳ್ಳೆ ಇಷ್ಟೊಂದು ನಾಟಕ ಮಾಡಿದ್ದೀರ, ಅವಕಾಶ ಕೊಡೋಣ ಅಂದರು. ಸೊ ಅಲ್ಲಿಂದ ಪ್ರಾರಂಭವಾಯಿತು ನನ್ನ ಸಿನಿಮಾ ಯಾನ. ಆವಾಗ ಯಾರೋ ಹೇಳಿದ್ರು, ನೀವು ಇಲ್ಲೆಲ್ಲ ಕೇಳಿದ್ರಾಗಲ್ಲ, ನೀವು ಮೋತಿಮಾಲ್ ಹತ್ರ ಹೋಗಿ, ಕನಿಷ್ಕ ಹತ್ರ ಹೋಗಿ, ಅಲ್ಲಿ ತುಂಬ ಡೈರೆಕ್ಟರ್ ಸಿಗ್ತಾರೆ, ಅಲ್ಲೆಲ್ಲ ಇರೋದು ಅಲ್ಲೇ ಅಡ್ಡ ಅಂತೇಳಿ ಅಲ್ಲಿಂದ ಅಲ್ಲಿ ಅಡ್ಡ ಹಾಕೋಕ್ಕೆ ಶುರು ಮಾಡಿದ್ವಿ. ಬೆಂಗಳೂರಿಗೆ ಬರೋದು, ಮೋತಿಮಾಲ್ ಹತ್ರ ಹೋಗೋದು, ಕನಿಷ್ಕ ಹತ್ರ ಹೋಗೋದು, ಅಲ್ಲಿ ಯಾರು ಡೈರೆಕ್ಟರ್ ಸಿಗ್ತಾರೋ ಅವ್ರನ್ನ ಮೀಟ್ ಮಾಡೋದು. ಇದೆಲ್ಲದರ ಪರಿಣಾಮವಾಗಿ 95ರಲ್ಲಿ ಒಂದು ಸಾಕಿದ ಗಿಣಿ ಅಂತ ಪಿಕ್ಚರ್ ಮಾಡಿದೆ. ಫಸ್ಟ್ ಪಿಕ್ಚರ್ ಸಾಯಿ ಕುಮಾರ್ ಫುಲ್ ಫ್ಲೆಡ್ಜಲ್ಲಿ ಇರೋದು.
ಆ ಪಿಕ್ಚರಲ್ಲಿ. ಆಗೊಂಚೂರು ಸಿನಿಮಾ ಕ್ಯಾಮ್ರಾ ಎದುರಿಸ್ಬೋದು ಅನ್ನೋ ಧೈರ್ಯ ಬಂತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ಮೇಲೆ. 95 ಆದಮೇಲೆ ಜಗ್ಗೇಶ್ ಅವ್ರದ್ದು ಜಗತ್ ಕಿಲಾಡಿ, ಒಂದು ನಿರ್ಣಯ, ಒಂದಿಷ್ಟು ಪಿಕ್ಚರ್ಗಳು ಮಾಡಿದೆ ಮಲ್ಲಾಶ್ರೀ ಅವ್ರದ್ದು. ಬರೀ ನಂಗೆ ಅಲ್ಲಿ ಕಷ್ಟ ಏನು ಅನ್ನಿಸ್ತಿ ಗೊತ್ತಾ, ಚನ್ನರಾಯಪಟ್ಟಣ ಓಡಾಡೋದು. ಬೆಳಗಿನ ಜಾವ 3:30 ಲಾರಿಲಿ ಹತ್ತು ಬರ್ತಿದ್ದೆ, ಅವನು 6:30 7 ಗಂಟೆಗೆ ಮೆಜೆಸ್ಟಿಕ್ ಬಿಡ್ತಿದ್ದ. ಅಲ್ಲಿಂದ ಲೊಕೇಶನ್ಗೆ ಹೆಂಗೆ ಹೋಗೋದು ಗೊತ್ತಿಲ್ಲ, ಅಲ್ಲಿ ಯಾವುದೋ ಬಸ್ ಹತ್ತು, ಅದ್ಯಾವುದೋ ಯಲಂಕ, ಹಿಂಸೆ ಆಗ್ಬಿಡೋದು ಲೊಕೇಶನ್ಗೆ ಹೋಗೋಷ್ಟೊತ್ತಿಗೆ. ಮತ್ತೆ ಮುಗಿಸಿ ಊರಿಗೆ ಹೋಗೋ ಮೆಜೆಸ್ಟಿಕ್ ಬಾ. ಇಲ್ಲಿ ಮನೆ ಮಾಡೋಕ್ಕೆ ಗೊತ್ತಿಲ್ಲ, ದುಡ್ಡಿಲ್ಲ, ಅಷ್ಟು ಓಡಾಡ್ತಾನೆ ಇದ್ದೆ ನಾನು. ಅಪ್ ಟು 2000 ಎಸ್ ಮಹೇಂದರ್ ಅವ್ರದ್ದು ಗೌಡ್ರು ಮತ್ತು ಅದು ಬಿ ಸಿ ಪಾಟೀಲ್ ಅವ್ರದ್ದು ಒಂದು ಪಿಕ್ಚರು, ಅಲ್ಲಿ ಮಾಡೋವರೆಗೂ ನಾನು ಓಡಾಡ್ತಾನೆ ಇದ್ದೆ. ಅಷ್ಟು ದೀರ್ಘ ಸಮಯದವರೆಗೂ ನಾನು ಮನೆ ಮಾಡೋಕ್ಕಾಗಲೇ. ಆಮೇಲೆ ಯಾವಾಗ ಪೇಂಟಿಂಗ್ ಪ್ರೆಸ್ಸು ಮಳೆ ಜೋಡಿಸೋದು ಬಂದವಾಗ ನನಗಿದು ಬೇರೆ ಕಾಟ ಜಾಸ್ತಿ ಆಗಿತ್ತಲ್ಲ, ಫ್ಯಾಮಿಲಿನೇ ಕರ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ, ಏನಾರು ಆಗಲಿ ನೀವು ಸಮುದ್ರಕ್ಕೆ ಬಿದ್ದು ಬಿಡೋಣ, ಮುಳುಗೋದೋ ಈಜೊಡಿಯೋದೋ ತೇಲೋದೋ ಅದು ಆಮೇಲೆ ಹೋಗಿದ್ದು ಸಮುದ್ರಕ್ಕೆ ಬಿದ್ದು ಬಿಡೋಣ ಅಂತೇಳಿ ನಾನು ಫ್ಯಾಮಿಲಿ ಕರ್ಕೊಂಡು 2002-03 ಇಲ್ಲೊಂದು ಮನೆ ಮಾಡಿದೆ. 4-5ಗೆಲ್ಲ ಬಂದ್ವಿ ವಿತ್ ಫ್ಯಾಮಿಲಿ. ಬಂದ ತಕ್ಷಣ ತುಂಬ ಕಷ್ಟ ಆಯಿತು. ಬಂದ ತಕ್ಷಣ ಅವಕಾಶಗಳು ಸಿಗಲಿಲ್ಲ. 2004 ಬಂದಾಗ ಅಷ್ಟೊಂದು ಸಿನಿಮಾ ಮಾಡಿದ್ದೀನಿ, ಅವಕಾಶಗಳು ಅವಾಗೆಲ್ಲ ಸಿಗ್ತಿರಲಿಲ್ಲ. ಆವಾಗ ನನಗೆ ಒಂದು ಧಾರಾವಾಹಿಲಿ ಅವಕಾಶ ಬರುತ್ತೆ. ಅದಕ್ಕಿಂತ ಮುಂಚೆ ಸಂಕ್ರಾಂತಿ ಮಾಡಿದ್ದೆ ನಾಗಭರಣ ಅವ್ರ ಜೊತೆ. ಅದು 98ಕ್ಕೆ ಸಿಕ್ತದು. ಒಳ್ಳೆ ಸೀರಿಯಲ್ ಸಿಕ್ಬಿಡ್ತು. ಹೇಗೆ ಸಿಕ್ತು ಅಪ್ಪಾಜಿ ಅವರು? ನಾಗಭರಣ ಸರ್ ನಿಮ್ಮ ಹತ್ರನೇ ಬಂದು ಕೇಳಿದ್ರ ಅಥವಾ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರ? ಅಯ್ಯೋ, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಇದೆ. ಈಗ ನನಗೊಂದು ಹುಚ್ಚಿತ್ತಮ್ಮ, ಒಂದು ಫೈಲ್ ರೆಡಿ ಮಾಡ್ಕೊಳ್ಳೋದು, ಫೋಟೋಗಳು ಎಲ್ಲ ಹಾಕೋದು, ಒಂದು ಲೆಟ್ರ್ ಮಾಡೋದು, ನನಗೆ ಇಂಥ ಕಲಾವಿದ ನಂಗೆ ಕೊಡಿ ಅಂತ. ಯಾವ ಡೈರೆಕ್ಟ್ರ್ ಮನೆ ಸಿಕ್ಲಿ ಕೊಟ್ಬರೋದು, ಕೊಟ್ಬಂದ್ಬಿಡೋದು. ಹಾಗೆ ನಾಗಭರಣ ಅವ್ರ ಮನೆಗೆ ಒಂದ್ಸರಿ ಹೋಗಿದ್ದೆ. ಅವ್ರು ಇರಲಿಲ್ಲ, ಅವ್ರು ಶ್ರೀಮತಿ ಅವರಿದ್ದರು, ನಾಗಿಣಿ ಭರಣ ಅವರು. ಆವಾಗ ಭರಣ ಸರ್ ಇಲ್ಲ, ಅವರು ಧಾರವಾಡ ಹೋಗಿದ್ದಾರೆ ಅಂದರು. ಸರಿ ಮೇಡಮ್ ಪರವಾಗಿಲ್ಲ, ಈ ಫೈಲ್ ಅವ್ರಿಗೆ ಕೊಟ್ಬಿಡಿ ಅಂತ. ಅದರಲ್ಲಿ ಒಂದಿಷ್ಟು ಫೋಟೋಗಳೆಲ್ಲ ಇತ್ತು. ಇವರು ಸೀರಿಯಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಚಂದ್ರಪ್ಪಣ್ಣಗೆ ಫೋನ್ ಬಂದಿದೆ, ಲ್ಯಾಂಡ್ಲೈನ್, ಅವಾಗ ಮೊಬೈಲ್ ಇಲ್ಲ. ನಾಗಭರಣ ಅವರ ಆಫೀಸಿಂದ ಕರಿತಾ ಇದ್ದಾರೆ, ನೀವು ಮೀಟ್ ಮಾಡಬೇಕಂತೆ, ಸಂಕ್ರಾಂತಿಂದು ಸೀರಿಯಲ್ ಹೋಗ್ತಾ ಇದೆ, ನಿಮ್ಗೊಂದು ಪಾತ್ರ ಅಂದ್ಕೊಂಡಿದ್ದಾರೆ. ನಾನು ಅಷ್ಟೊತ್ತಿಗೆ ಈ ಪಾತ್ರಗಳು ಬರೀ ಒಂದೊಂದು ಸೀನು ಸಿಕ್ಕಿ ಧಾರಾವಾಹಿಗಳಲ್ಲಿ ಬೇಜಾರಾಗಿತ್ತು. ಇಲ್ಲೂ ಹಂಗೆ ಆಗುತ್ತಾ ಅಂತೇಳಿ ಯೋಚನೆ ಮಾಡಿದೆ. ಕೊನೆಗೆ ನಮ್ಮ ಶ್ರೀಮತಿ, ಯಾಕೆ ನಾಗಭರಣ ಒಳ್ಳೆ ಡೈರೆಕ್ಟ್ರು, ಒಂದು ಸರಿ ಮೀಟ್ ಮಾಡ್ಕೊಂಬನ್ನಿ ಹೋಗಿ. ಅಲ್ಲಮ್ಮ, ನಾಳೆ ದೀಪಾವಳಿ ಇದೆ, ನಾವು ತಂದೆಗೆ ಸಾಯಂಕಾಲ 5:15 ಎಡೆ ಇಕ್ಬೇಕು, ಅವ್ರು ಬಿಡದೋಗ್ಬಿಟ್ರೆ ಮಾಡೋದಮ್ಮ, ನಾನೇ ಹಿರಿ ಮಗ, ಎಡೆ ಇಕ್ಬೇಕಲ್ಲ, ನಾವು ಪಕ್ಷ ದೀಪಾವಳಿಗೆ ಮಾಡೋದು. ಇಲ್ಲ, ಹೋಗಿ ಏನೋ ಒಂದು ಆಗುತ್ತೆ. ದೀಪಾವಳಿ ಹಬ್ಬದ ದಿನ ಬೆಳಿಗ್ಗೆ ತಾವರೆಕೆರೆಗೆ ಬಂದೆ. ತಾವರೆಕೆರೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಕಥೆಯೆಲ್ಲ ಹೇಳಿದ್ರು, ಸಹ ನಿರ್ದೇಶಕರು ಸೂರಿ ಅಂತಿದ್ರು, ಅವ್ರ ಕತೆ ಹೇಳಿದ್ರು, ಪಾತ್ರ ಹೇಳಿದ್ರು, ತುಂಬ ಚೆನ್ನಾಗಿದೆ ರೀ, ಕಾಮಿಡಿ ಪಾತ್ರ ನೀವು ಮ್ಯಾಚ್ ಆಗುತ್ತೆ, ಹಾಗೆ ಹೇಗಂದರು. ಆಮೇಲೆ ಮಧ್ಯಾಹ್ನ 1 ಗಂಟೆ ಆದರೂ ಶೂಟಿಂಗ್ ಶುರು ಮಾಡೇ ಇಲ್ಲ. ನನಗೆ ಕೊನೆಗೆ ನಾಗಭರಣವ್ರಿಗೆ ಹೇಳಿದೆ, ಸರ್ ಈ ಥರ ಇದೆ, ನಾನು ತಾಯಿಗೆ ತಂದೆಗೆ ಎಡೆ ಇಕ್ಬೇಕು, ಇವತ್ತೇ ನಾನು 6 ಗಂಟೆಗೆ ಇದು. ಅಯ್ಯೋ ಮೊದಲೇ ಹೇಳ್ಬಾರ್ದು, ಯಾರೂ ಹೇಳೇ ಇಲ್ಲ ಅಂದ್ಬಿಟ್ಟು ಎಲ್ಲ ಸೀನು ಸ್ಟಾಪ್ ಮಾಡಿ ನಾನು ಸೀನ್ ತೆಗೆದು. ನನ್ನ ಸೀನು ತೆಗೆದ್ರು ಅದು ಬೇರೆ ಯಾರೋ ಮಾಡಿ ಸರಿಯಾಗಿ ಮಾಡಿಲ್ಲ ಅಂತ ನಾನು ಕರೆದಿದ್ದದು. ಬೇರೆ ಕ್ಯಾರೆಕ್ಟರ್ ನಿಮಗೆ ಸಿಕ್ಕಿದೆ, ಯಾರೋ ಮಾಡಿ ಅದು ಸರಿಯಾಗಿ ಅವ್ರು ಸೂಟ್ ಆಗಿಲ್ಲ ಅಂತೇಳಿ ನನಗೆ ಕರೆದಿತ್ತು. ನಾಗಭರಣವ್ರಿಗೆ ಖುಷಿಯಾಗಿ ಕರೆಕ್ಟಾಗಿದೆ, ಇವ್ರನ್ನೇ ಫಿಕ್ಸ್ ಮಾಡಿಬಿಡಿ ಅಂತ. ನಾನು ಅಲ್ಲಿಂದ 3 ಗಂಟೆಗೆ 6 ಗಂಟೆಗೆ ಮನೇಲಿದ್ದೆ. ಅವತ್ತು ಹಬ್ಬನೂ ಆಯಿತು, ಒಂದು ಅವಕಾಶನೂ ಆಯಿತು. ಅದು ಸುಮಾರು 2.5 ವರ್ಷ ಏನೋ ಬಂತು. ಎವ್ರಿ ಡೇ ಪ್ರತಿದಿನ ಒಂದು ಸೀನು ನಮ್ದು ಇರ್ತಿತ್ತು. ಅದಕ್ಕೆ ನಾನು ಹಾಸ್ಯ ಸಂಭಾಷಣೆ ಬರಿತಾಯಿದ್ದೆ. ಅದಕ್ಕೂ ಬರೆಯೋಕ್ಕೂ ಅವಕಾಶ ಕೊಟ್ಟರು ನಾಗಭರಣ. ಅಲ್ಲಿಂದ ಸಂಭಾಷಣೆಕಾರನೂ ಆದೆ. ದೊಡ್ಡ ದೊಡ್ಡ ನಟರುಗಳೆಲ್ಲ ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡೋರು. ಅಣ್ಣವ್ರು ಕೂಡ ನಾಗಭರಣ ಅವ್ರಿಗೆ ಹೇಳೋರಂತೆ, ಆ 3 ಜನ ಇದ್ದಾರಲ್ಲ ಅಷ್ಟೊಂದು ಕಾಮಿಡಿ ಮಾಡ್ತಾರಲ್ಲ, ಎಲ್ಲಿಂದ ಹೇಳ್ಕೊಂಬಂದ್ರಿ ಅವ್ರನ್ನ, ಚೆನ್ನಾಗಿ ಮಾಡ್ತಾರೆ ಅಂತ ನಾಗಭರಣ ಅವರು ಶೂಟಿಂಗ್ ಬಂದಾಗ ಹೇಳೋರು. ಇವತ್ತು ಕೇಳ್ತಿದ್ರು, ಕಣ್ರಿ ಅಣ್ಣವ್ರು ನಿಮ್ಮನ್ನ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಯೋಗ ಅದು ಮಧ್ಯಾಹ್ನದ ಸೀರಿಯಲ್ ಅಂತ ಬಂದಿದ್ದು ಮೊದಲನೇದು. ಅಲ್ಲಿವರೆಗೂ ಮಧ್ಯಾಹ್ನ ಟೈಮ್ ಸೀರಿಯಲ್ ಇಲ್ಲ. ಕೂತ್ಕೊಂಡು ನೋಡ್ತಿದ್ರ ಮಧ್ಯಾಹ್ನ ಟೈಮು? ಹೊಸದಾಗ್ಬಿಡ್ತಾರ, ಒಳ್ಳೆ ಊಟ ಟೈಮಿಗೆ ಸಿಕ್ಬಿಡ್ತಾರೆ ಆಹಾರ. ಊಟ ಟೈಮ್ಗೆ ಈಗ ಬಿಡಿ ಎಲ್ಲ ಚಾನಲ್ಲು ಬಂದು ಅದು ಬೇಜಾರಿರ್ಬೋದು.
ಇದ್ದಿದ್ದೇ ಒಂದು ಉದಯ ಟಿ ವಿ ಮಧ್ಯಾಹ್ನ ಒಂದು ಸೀರಿಯಲ್ ಹಾಕ್ಬಿಟ್ರಲ್ಲ. ಒಳ್ಳೆ ಊಟ ಟೈಮು, ಫ್ರೀ ಟೈಮು, ಮಕ್ಳನ್ನ ಕರ್ಕೊಂಬಂದಿರ್ತಾರೆ, ನೋಡೋಕ್ಕೊಂದು ಸಿಕ್ಬಿಡ್ತು. ನೀನು ಯಾವ ಮನೆಗೆ ಹೋಗಿ ಅದೇ ಆನು. ವಿಧಾನಸೌಧ ತುಂಬ ಮಧ್ಯಾಹ್ನ 1:30 ಸಂಕ್ರಾಂತಿ ಆನು, ಯಾವ ಆಫೀಸ್ಗೆ ಹೋಗಿ ಸಂಕ್ರಾಂತಿ ಆನು, ಬ್ರೇಕ್ ಟೈಮ್ಗೆ ಅದು. ಆ ಟೈಮಿಗೆ ಬ್ರೇಕ್ ತಗೊಂಡ್ಬಿಡ್ತಿದ್ರಂತೆ. ಅಂದರೆ ಪ್ರಪ್ರಥಮ ಹಳ್ಳಿಯ ಸೊಗಡನ ಕಥೆ ಇರತಕ್ಕಂಥ ಪ್ರಪ್ರಥಮ ಧಾರಾವಾಹಿ, ಹಳ್ಳಿಯ ರಾಜಕೀಯಗಳನ್ನು ಎತ್ತಿ ತೋರಿಸುವಂತಹ ಧಾರಾವಾಹಿ, ಜಾತಿ ಮತ್ತು ಬೇರೆ ಇದು ಆ ಧರ್ಮ ಈ ಧರ್ಮ ಜಾತಿಗಳ ಬಗ್ಗೆ ಹೇಳ್ತಕ್ಕಂಥ ಮೊದಲನೇ ಧಾರಾವಾಹಿ. ಎಲ್ಲ ಮಜಲುಗಳಿತ್ತು ಅದರೊಳಗಡೆ. ಇಲ್ಲೊಂದು ಕಡೆ ನಮ್ಮದು, ನಾನು, ನಮ್ಮ ಮೂಗ್ ಸುರೇಶ, ಇನ್ನೊಬ್ಬ ಗಂಗಾಧರ್ ಅಂತ, ಆಮೇಲೆ ಅಭಿನಯ, ನಮ್ಮದೊಂದು ಕಾಮಿಡಿ ಗ್ಯಾಂಗ್, ಕಿತಾಪತಿ ಗ್ಯಾಂಗು. ಇದ್ರ ಮಧ್ಯ ಅದು ಒಳ್ಳೆ ಸಿನಿಮಾ ನೋಡ್ದಂಗೆ ಆಗ್ತಿತ್ತು ಆ ಸೀರಿಯಲ್ಲು. ನನಗೆ ಒಂದು 100 ಪಿಕ್ಚರು, ಒಂದು 50 ಪಿಕ್ಚರ್ 100 ಡೇಸ್ ಓಡಿರೋ ಪಿಕ್ಚರ್ನಷ್ಟು ಯಶಸ್ಸು ಸಂಕ್ರಾಂತಿ ಧಾರಾವಾಹಿಗೆ ಬಂದ್ಬಿಡ್ತು. ಎಲ್ಲೋಗ್ಲಿ, ಏನ್ರಿ ಚಿನ್ನೋಜಿ, ಆ ಚಿನ್ನೋಜಿ ಅಂತ ಅದೊಂದು ಟೈಲರು, ಟ್ಯಾಪೆ ಟೈಲರು, ಹಳ್ಳೀಲಿ ನೆಟ್ಟಿಗೆ ಕೆಲಸ ಗೊತ್ತಿಲ್ಲದೆ ಇರೋ ಟೈಲರು, ಮುಂದಾಕೋ ಜೋಬಿ ಹಿಂದೆ ಹಾಕೋದು, ತೋಳಿಲ್ದೇ ಇರೋ ಶರ್ಟ್ ಹೊಲಿಯೋದು, ಈ ಥರದ್ದು ಡಿಫ್ರೆಂಟ್ ರೋಲ್ಗಳು. ಆಮೇಲೆ ನನಗೆ ಅಭಿನಯಕ್ಕೆ ಒಂದು ಬ್ಲೌಸ್ ಹೊಲಿಬೇಕು ಅಂತ ಆಸೆ. ಅವಳು ಹೊಲಿಸ್ತಾ ಇರೋದಿಲ್ಲ, ಅವಳು ಹೋಟ್ಲ್ ಇಟ್ಕೊಂಡಿರ್ತಾಳೆ, ಅವಳೋಗಿ ನಾವು ಚುಡಾಯಿಸೋದಲ್ಲ, ಹೋಟ್ಲಲ್ಲಿ ಹೋಗಿ ಟೀ ಕುಡಿತೀವಿ, ಟೀ ಕುಡಿದಿದ್ರು ಕೊಡಲ್ಲ, ನಾನು ಅವಳ ಮೇಲೆ ಕಣ್ಣು ಹಾಕೋದು. ನನಗೂ ಹೆಂಡತಿ ಇದು 9 ಮಕ್ಕಳಿಂದ ಅವಳ ಮೇಲೆ ಕಣ್ಣು ಹಾಕೋದು, ಮಜಾ ಇತ್ತದು. ಅದು ಭಾಳ ಹೆಸರು ಕೊಡ್ತು. ಅದಾದಮೇಲೆ ಮತ್ತೆ ಗ್ಯಾಪ್ ಆಯ್ತು, ಮತ್ತೊಂದು ರೌಂಡ್ ಗ್ಯಾಪ್ ಆಯ್ತು. ಕಲಾವಿದರಿಗೆ ಹಂಗೇನೆ, ಎಲ್ಲೋ ಗ್ಯಾಪ್ ಆಗುತ್ತೆ, ಇನ್ನೆಲ್ಲೋ ಸಿಗುತ್ತೆ, ಇನ್ನೆಲ್ಲೋ ಗ್ಯಾಪ್ ಆಗುತ್ತೆ, ಅಲ್ಲೆಲ್ಲೋ ಸಿಗುತ್ತೆ. ಮತ್ತೆ ಗ್ಯಾಪ್ ಆಗಿದ್ದು 2005 ರಂಗೋಲಿ, ಸೇಮ್ ಅದೇ ಉದಯ ಟಿ ವಿ ರಂಗೋಲಿ ಧಾರಾವಾಹಿ. ಇಲ್ಲಿ ಬಂದ್ಬಿಟ್ಟೆ ಬೆಂಗಳೂರಿಗೆ, ಫ್ಯಾಮಿಲಿ ಕರ್ಕೊಂಡು, ಕೆಲಸ ಇಲ್ಲ, ಸೀರಿಯಲ್ ಇಲ್ಲ. ಎಷ್ಟು ಕಷ್ಟ ಆಯ್ತು ಅಪ್ಪಾಜಿ? ಅಂದ್ರೆ ಒಂದು 10-12 ಸಾವಿರ ಇಟ್ಕೊಂಡು ಬೆಂಗಳೂರಿಗೆ ಬಂದಿರ್ತೀರಾ, ಬಂದಾಗ ಆ ಜೀವನ ಎಷ್ಟು ಕಷ್ಟ ಆಯ್ತು ಇಡೀ ಸಂಸಾರದ ಜೊತೆ? ಕಷ್ಟ ಅಂತ ಅನ್ನಿಸ್ಲಿಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋದ್ವು ಅಷ್ಟೇ. ಈ ಹೈ ಲೆವೆಲ್ ಇಲ್ವಲ್ಲ, ಹೈ ಲೆವೆಲ್ ಥಿಂಕಿಂಗ್ಸ್ ಇಲ್ವಲ್ಲ, ಏನಿದೆ ಅದು ಆ ಟೈಮ್ಗೆ ಏನು ಬರುತ್ತೆ. ಈಗ ಲೋಕಲ್ ಚಾನಲೆಲ್ಲ ಕಾಮಿಡಿ ಮಾಡೋಕ್ಕೆ ಹೋಗ್ತಿದ್ದೆ, ನಂಗೆ 500 ರೂಪಾಯಿ ಕೊಡ್ತಿದ್ರು ಒಂದು ಎಪಿಸೋಡ್ ಮಾಡಿದ್ರೆ. ಲೋಕಲ್ ಚಾನಲ್ಗಳಲ್ಲಿ ಕಾಮಿಡಿ ಮಾಡೋಕ್ಕೋರು 500 ರೂಪಾಯಿ ಕೊಡ್ತಿದ್ರು. ಯಾರು ಅಲ್ಲಿ ಇಲ್ಲಿ ಸ್ಟೇಜ್ ಮೇಲೆ ನಗ್ಸಕ್ಕರ್ರೆ 500 ರೂಪಾಯಿ ಕೊಡ್ತಿದ್ರು. ಹೇಗೋ ಊಟಕ್ಕೆ ನಡೀತಾ ಇತ್ತು. ಬಟ್ ಇನ್ನೇನು ಕಷ್ಟ ಆಗ್ಬಿಡುತ್ತೆ ಜೀವನ ಅನ್ನೋ ಅಷ್ಟೊತ್ತಿಗೆ ನಂಗೆ ರಂಗೋಲಿ ಸಿಕ್ಬಿಡ್ತು 2005. ಅದು ಕೂಡ ಅದು ಯಾರಿಗೋ ಇದ್ದಂಥ ಪಾತ್ರ, ಅದು ಕೂಡ ಮಿಸ್ ಆಗಿ ಬಂದಿರ್ತ ಆಪರ್ಚುನಿಟಿ, ಅದೃಷ್ಟ ಅಂತ ಹೇಳ್ಬೋದು ಅದನ್ನು. ಸಂಕ್ರಾಂತಿಲಿ ಕೇಳಿದೆ ನಾನು, ನಮ್ಮ ಪವನ್ ಇದಲ್ಲ, ಕುಳ್ಳಪ್ಪವನ್ನು, ಮಜಾ ಟಾಕೀಸ್, ಅವನ ಅಸ್ಟೆಂಟ್ ಡೈರೆಕ್ಟರ್. ಅವಾಗ ಅವನ್ನ ಕೇಳಿದೆ, ಲೋ ಪವನ, ನಾನು ಹೆಂಗೋ ಜ್ಞಾಪಕ ಬಂದೆ ನಿಮಗೆ ಅಂದೆ. ಯಾಕಂದ್ರೆ ಆಶ್ಚರ್ಯ ಅಲ್ವಾ, 150 ಕಿಲೋಮೀಟ್ರ್ ಇದ್ದೀನಿ, ಬೆಂಗಳೂರಲ್ಲಿ ಇಷ್ಟೊಂದು ಜನ ಕಲಾವಿದರಿದ್ದಾರೆ, ನಾನು ಹೆಂಗೋ ಭರಣ ಸರ್ಗೆ ನೆನಪಾದೆ ಅಂದಾಗ ಅವರು ಹೇಳ್ದ, ಹಂಗೆಲ್ಲ ಕೊಟ್ಟಿಜಿ, ನಾವು ಅವ್ರು ಯಾರೋ ಪಾತ್ರ ಮಾಡಿದ್ರು, ಚೆನ್ನಾಗಿ ಮಾಡಲಿಲ್ಲ, ಭರಣ ಸರ್ಗೆ ಬೇಜಾರಾಗ್ಬಿಡ್ತು, ಕ್ಯಾನ್ಸಲ್, ಬ್ರೇಕ್ ಅಂದರು. ಸರಿ, ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆ ಕೂತಾಗ ಎಲ್ಲರಿಗೂ ಊಟ, ಅವಾಗೆಲ್ಲ ಒಟ್ಟಿಗೆ ಡೈರೆಕ್ಟ್ರೆಲ್ಲ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಿದ್ದು ಅವಾಗ. ಈಗೆಲ್ಲ ಟೇಬಲ್ ಸಿಸ್ಟಮ್ ಎಲ್ಲ, ಕ್ಯಾರವನ್ನೆಲ್ಲ ಇಲ್ಲ. ಊಟ ಮಾಡ್ತಿದ್ವಿ. ಇನ್ನೇನು ಮಜ್ಜಿಗೆ ಅನ್ನಕ್ಕೆ ಬಂದಾಗ ನಾಗಾಭರಣವರು, ಪವನ ಊಟ ಆದಮೇಲೆ ಆ ಆಲ್ಬಮ್ಮು ಇದಿದೆಯಲ್ಲ ಲಾಟು, ಅದರೊಳಗೆ ನಾಗರಾಜ್ ಕೋಟೆ ಅನ್ನೋರ್ದೊಂದು ಫೋಟೋ ಎತ್ಕೊಂಬ ಅಂದರು. ಊಟ ಮಾಡ್ಬೇಕಾರೆ ಬರೀ ಫೋಟೋ ನೋಡ್ಬಿಟ್ಟು, ಅಲ್ಲ, ಆ ಫೋಟೋ ಅಲ್ಲಿದೆ ಅಂತ ಅವ್ರು ಜ್ಞಾಪಿಸ್ಕೊಂಡಿದ್ದಾರೆ ನೋಡಿ. ಊಟ ಮಾಡ್ಬೇಕಾರೆ ಫೋಟೋ ನೋಡಿಲ್ಲ, ಊಟ ಮಾಡ್ತಾ ಹೇಳಿರೋದು. ಆ ಫೋಟೋ ರ್ಯಾಕ್ ಒಳಗಡೆ ನಾಗರಾಜ್ ಕೋಟೆ ಅಂತ ಒಂದು ಫೋಟೋ ಇದೆ, ಅದು ತಗೊಂಬ ಅತ್ತೊಂದು, ಅದರಿಂದ ಫೋನ್ ಮಾಡಿರೋದು. ಅದೃಷ್ಟ ಎಷ್ಟು ಕೆಲಸ ಮಾಡ್ಬೇಕು ನೋಡ್ರಿ. ನಾನ್ಯಾಕೆ ನೆನಪಾಗಬೇಕು? ಅವ್ರು ಹೇಳ್ಬೋದಿತ್ತಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ಗೆ, ನೋಡ್ರಿ ಈ ಥರ ಆಗೋಗಿದೆ, ಬೇರೆ ಯಾರಿದ್ದಾರೆ ನೋಡ್ರಿ ಅನ್ಬೋದಿತ್ತಲ್ಲ. ಅವರೇ ನನ್ನ ಹೆಸರು ಹೇಳಿದ್ದಾರೆ. ಆವಾಗ ಆ ಫೋಟೋ ತಂದು ನನಗೆ ಫೋನ್ ಮಾಡಿ ಬಂದು ಆ ಪಾತ್ರ ಅದ್ಧೂರಿಯಾಗಿ ನನಗೆ ಬೆಂಗಳೂರಲ್ಲಿ ನೆಲೆ ನಿಲ್ಲೋದಕ್ಕೆ ಕಾರಣ ಆಗೋಯ್ತು. ಆ ಒಂದು ಹಿನ್ನೆಲೆ ಮೇಲೇ ರಂಗೋಲಿ ಸಿಕ್ಕಿತ್ತು. ಈ ಟಿ ವಿಯಲ್ಲಿ ಮಿಂಚಿನ ಬಳ್ಳಿ ಅಂತ ಒಂದು ಸೀರಿಯಲ್ಲು, ಸುವರ್ಣದಲ್ಲಿ ಅತ್ತೆ ಸೊಸೆ, 28 ದಿನ ಶೂಟಿಂಗು. ನನಗೆ 2 ದಿನ ರಜಾ ಕೊಡಪ್ಪ ದೇವರೇ ಅಂತ ದೇವರೆಲ್ಲ ಬೇಡ್ಕೊತಾ ಇದ್ದೆ ನಾನು. 28 ಡೇಸು, ಬೆಳಿಗ್ಗೆ ಶೂಟಿಂಗು, ಸಂಜೆ ಪ್ರೋಗ್ರಾಮ್, ಬೆಳಗ್ಗೆ ಶೂಟಿಂಗ್, ಸಂಜೆ ಕಾಮಿಡಿ ಪ್ರೋಗ್ರಾಮ್. ಯಾವ ಊರಲ್ಲಿ ನೋಡ್ರಿ, ಆ ಚಿನ್ನೋಜಿ ಟೈಲರ್ ನಾಗರಾಜ್ ಅವ್ರು ಕರೆಸ್ರಿ, ರಂಗೋಲಿಲಿ ಮಾಡ್ತಾರಲ್ಲ, ಚೆನ್ನಾಗಿದೆಯಾ ಕಣಕ ಅಂತ ಮಾಡ್ತಾರಲ್ಲ ಹೆಣ್ಣಿನ ಪಾತ್ರ, ಅವ್ರನ್ನ ಕರೆಸ್ರಿ. ಬ್ಯುಸಿ. ಒಂದು ಕಡೆ ಸನ್ಮಾನ, ಒಂದು ಕಡೆ ಆತಿಥ್ಯ, ಒಂದು ಕಡೆ ಪ್ರೋಗ್ರಾಮು. 28-30 ದಿನ ಕೆಲಸ ಅಮ್ಮ.
ಅದು ಕಷ್ಟಪಟ್ಟು ಆ ರೀತಿ 8-10 ವರ್ಷ ಮಾಡಿಬಿಟ್ಟೆ. ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ಬಿಟ್ವಿ. ಯಾವಾಗ ಇಲ್ಲಿ ನಮಗೆ ನೆಲೆ ಊರೋಕ್ಕೆ 12,000 ತೊಗೊಂಬಂದಿದ್ದು, ಇಲ್ಲಿ ನಾನು 1.5 ಲಕ್ಷ ಕೊಟ್ಟು ಒಂದು ಕಾರ್ ತೊಗೊಳ್ಳೋದು, ಮಾರುತಿ ಕಾರ್ ತೊಗೊಳ್ಳೋದು, ಅಲ್ಲಿಂದ 6 ಲಕ್ಷ ಕೊಟ್ಟು ಒಂದು ಮನೆ ಲೀಸ್ಗೆ ಹಾಕ್ಸ್ಕೊಳ್ಳೋದು, ಆಮೇಲೆ 38-40 ಲಕ್ಷ ಕೊಟ್ಟು ಒಂದು ಫ್ಲ್ಯಾಟ್ ತೊಗೊಳ್ಳೋದು, ಅಲ್ಲಿವರೆಗೂ ಬಂದುಬಿಡ್ತು. ಆ ಬೆಳವಣಿಗೆ, ಪರಿಶ್ರಮದ ಬೆಳವಣಿಗೆ ಅಲ್ಲಿವರೆಗೂ ಎಳ್ಕೊಂಬಿಡ್ತು. ಇದು ನೋಡು ಬಾಲ್ಯ ಹೇಗಿದೆ. ಬಾಲ್ಯ ನಿಮ್ಮ ಬಾಲ್ಯನೂ ಇದೆ, ಅದೃಷ್ಟವಂತ ಬಾಲ್ಯ, ಯಾವುದಕ್ಕೂ ಕಷ್ಟಪಡೋಂಗಿಲ್ಲ. ಕಷ್ಟ ಅನ್ನೋದು ತೋರಿಸಿರಲ್ಲ ಮನೇಲೂ ಕಷ್ಟ ಅನ್ನೋದು ತೋರಿಸಿರಲ್ಲ. ಮನೇಲೂ ಕಷ್ಟ ತೋರಿಸಿರಲ್ಲ. ಆಮೇಲೆ ನೀವು ಕಷ್ಟಪಡೋದು ಕೂಡ ಅಂಥ ಕಷ್ಟ ಅನಿಸಲ್ಲ ಅಲ್ವಾ. ಈಗ ಇದು ಕಷ್ಟ ಅಂದರೆ ಇನ್ನೊಂದಕ್ಕೆ ಜಂಪ್ ಆಗ್ತೀರಾ, ಅಲ್ಲಿ ಕಷ್ಟ ಅಂದರೆ ಇನ್ನೊಂದು ಜಂಪ್ ಆಗ್ತೀರಾ. ನಮ್ಗೆ ಅವಾಗ ಜಂಪ್ ಆಗೋಕ್ಕೂ ಅವಕಾಶ ಇಲ್ಲ. ಏನಾರು ಮಾಡ್ತೀರ ಅದನ್ನೇ ಮಾಡ್ತಿರ್ಬೇಕು. ಈ ರೀತಿ ಬಾಲ್ಯ, ಆ ಬಾಲ್ಯದ ಜೊತೆಗೆ ನಮಗೆ ಬಾಲ್ಯದಲ್ಲಿ ಸಿಕ್ಕಂಥ ಗೆಳೆಯರು, ನಾವು ಈ ಟೈಮಲ್ಲಿ ನೆನೆಯಲೇಬೇಕು ನಾನು ಅವ್ರನ್ನ. ಯಾಕೆಂದರೆ ನಾನು ನಾಟಕ ಮಾಡ್ತೆ ಅಲ್ವಾ, ಒಳ್ಳೆ ಟೀಮ್ ಇಲ್ಲದೆ ಇರೋ ನಾಟಕ ಯಾಕೆ ಮಾಡೋದು? ಸಾಧ್ಯ. ಈಗ ನಾನು ಕರೆದೆ ಯಾರೂ ಬರಲಿಲ್ಲಪ್ಪ, ನಾನೇನು ನಾಟಕ ಮಾಡಲಿ? ಈಗ ನಾಗರಾಜ್ ಕರೀತಿದ್ದಾನೆ ಅಂತ ಅಭಿಮಾನದಿಂದ 8-10 ಹುಡುಗರು ಬರ್ತಾರಲ್ಲ, ಸೊ ಅದು ನೆನಿಬೇಕು ಯಾವಾಗಲೂ. ಅದರೊಳಗೆ ನಮ್ಮದೊಂದು ಗುರುಜ್ಯೋತಿ ಕಲಾ ಸಂಗಮ ಅಂತ ಒಂದು ಟೀಮ್ ಮಾಡಿಕೊಂಡು, ಅದಕ್ಕೊಂದು ಹೆಸರು ಕಟ್ಕೊಂಡು ಗುರುಜ್ಯೋತಿ ಕಲಾ ಸಂಘ ಅಂಥೇಳಿ, ಅಲ್ಲೊಂದಿಷ್ಟು ನಮ್ಮ ಮಂಜುನಾಥ್ ಹೆಬ್ಬಾರ್ ಅಂತ ಒಬ್ಬ, ರಾಜು ಟೈಲರು, ಆನಂದ್ ಪುತ್ತೂರು, ನಾಗೇಶು, ನಟರಾಜು, ನಮ್ಮ ಪ್ರಶಾಂತ್, ಈ ರೀತಿ ಒಂದು ಗುಂಪು ಸೇರಿಕೊಂಡು ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ನಾನು ಹೇಳ್ದಂಗೆಲ್ಲ ಕೇಳೋರು, ಪಾಪ ನಿರ್ದೇಶನ ಮಾಡುವಾಗ ಬೈಸ್ಕೊಂಡು ಮತ್ತೆ ಮುಂದಿನ ನಾಟಕಕ್ಕೆ ಬರೋರು, ಎಷ್ಟು ದೂರ ಆದರೂ ಪ್ರಯಾಣ ಮಾಡೋರು, ಸ್ವಂತ ಖರ್ಚಿಂದ ದುಡ್ಡು ಹಾಕೊಂಬರೋರು. ಅಲ್ಲಿ ಒಬ್ಬ ನಾಗರಾಜ್ ಕೋಟೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ದವರೆ ಮರ ಬೆಳೆಯಲ್ಲ ಬೇರಿಲ್ದೇ. ಇವತ್ತು ಅವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಇವತ್ತು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ. ಹಾಗಾಗಿ ಒಂದು ಜೀವನ ರಥ, 2 ಮಕ್ಕಳನ್ನು ಕಟ್ಟಿಕೊಂಡು ಒಂದು ಹಂತದವರೆಗೆ ಒಂದಿಷ್ಟು ಕಲಾ ಸೇವೆ ಮಾಡೋದಕ್ಕೆ ಅವಕಾಶ ಆಯಿತು. ಈ ನಡುವೆ ನನಗೇ ಗೊತ್ತಿಲ್ಲದಂಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆದೆ. ನಾನು ಅದನ್ನು ಕೇಳಬೇಕು ಅಂದ್ಕೊಂಡೆ.